ಇಂಥವ್ರಿಗೆಲ್ಲ ಎದುರಲ್ಲ ಮಲ್ಲಿಕಾರ್ಜುನ್. ಇನ್ ಮುಂದಿನ ಆಟ ನಡೆಯಲ್ಲ. ಇದು ಬರೀ ಟ್ರೈಲರ್ ಅಷ್ಟೇ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ದೌರ್ಜನ್ಯ ಸಾಕಾಗಿ ಈಗ ಹರಪನಹಳ್ಳಿ ವಿಜಯನಗರಕ್ಕೂ ನೀವು ಕೈ ಹಾಕಿದ್ದೀರಾ. ಯಾವ ಹಳ್ಳಗಳನ್ನು ಮುಚ್ಚಿದ್ದಾರೆ ಅದನ್ನ ತೆರವು ಮಾಡಬೇಕು. ಏನ್ ಗುಡ್ಡ ಇಲ್ಲಿ ಹೊಡೆದಿದ್ದಾರೆ, ಗುಡ್ಡನೆಲ್ಲ ಲೂಟಿ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಲ್ಲಿಕಾರ್ಜುನ್ ವಿರುದ್ಧ ಭಾರೀ ಆರೋಪ. ಹೌದು ವೀಕ್ಷಕರೇ, ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹರಪನಹಳ್ಳಿ ವಿಜಯನಗರದ ಬಳಿ ಇರುವ ಕೆಲವು ರೈತರ ಜಮೀನಿನಲ್ಲಿ ಸುಮಾರು ಸಾವಿರಾರು ಲೋಡ್ ಮರಳು ಇದ್ದು ಇದು ಒಂದು ಮೈನಿಂಗ್ ಆಗಿದೆ. ಈ ಜಮೀನು ಹೆಸರಿಗಷ್ಟೇ ರೈತರದ್ದು, ಆದರೆ ಈ ಜಮೀನಿನ ಮಾಲೀಕರು ಬೇರೆ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಇದ್ದಂತ ಹಳ್ಳಗಳನ್ನ ಮುಚ್ಚಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ರಾಜಕಾಲುವೆಯನ್ನು ಮುಚ್ಚಿ ಬೆಂಗಳೂರೇ ಬಹಳಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಎಷ್ಟೊಂದು ಅನಾಹುತ ಆಗ್ತದೆ. ಅದೇ ರೀತಿ ಇವರು ಮುಚ್ಚಿರ್ತಕ್ಕಂಥ ಹಳ್ಳಗಳಿಂದ ದೊಡ್ಡ ಮಳೆ ಏನಾದರೂ ಮುಂದಿನ ದಿನದಲ್ಲಿ ಬಂದಿದ್ದೇ ಆದಲ್ಲಿ ಆ ಹಳ್ಳ ಮುಚ್ಚಿರ್ತಕ್ಕಂಥ ಪ್ರದೇಶದ ಹಿಂಭಾಗದ ಜಮೀನುಗಳೆಲ್ಲ ನೀರಾಗ್ತವೆ. ಇಲ್ಲಿ ಏನು ಸರ್ಕಾರ ಇಲ್ವಾ? ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಆಗಲ್ವಾ? ನಾನು 3 ತಿಂಗಳಿಂದನೂ ಹೇಳ್ತಾ ಇದ್ದೀನಿ, ಇಲ್ಲಿ ಮರಳು 500,000 ಲೋಡ್ ಇರುತ್ತಲ್ರಿ. ಮೈನಿಂಗ್ ಮಿನಿಸ್ಟರ್ ಏರಿಯಾದಲ್ಲಿ 500,000 ಸ್ಟಾಕ್ ಮಾಡ್ತಾ ಇದ್ರೆ ನೀವು ಕಣ್ಮುಚ್ಕೊಂಡಿದ್ದೀರಿ. ಒಬ್ಬ ಬಡವ ಆಶ್ರಮನೆ ಕಟ್ಟೋನು ಒಂದು ಟ್ರ್ಯಾಕ್ಟ್ರಿನೋ 2 ಟ್ರ್ಯಾಕ್ಟ್ರಿನೋ ಬಂದರೆ ಅದನ್ನು ಸೀಸ್ ಮಾಡ್ತೀರಿ, ಅವನಿಗೆ ಕೋರ್ಟ್ಗೆ ಅಲ್ದಾಡಿಸ್ತೀರಿ, ಪೊಲೀಸರಿಂದ ಪನಿಷ್ಮೆಂಟ್ ಕೊಡಿಸ್ತೀರಿ. ಇಲ್ಲಿ ಸಾವಿರಾರು ಲೋಡ್ ಮರಳನ್ನು ಒಬ್ಬ ಮೈನಿಂಗ್ ಸಚಿವನೇ ಮಾಡ್ತಾನಲ್ಲ. ನಾನು ಇದನ್ನ ರಾಜ್ಯದ ಮೈನಿಂಗ್ ಡೈರೆಕ್ಟರ್ ಗಿರೀಶ್ ಅವರಿಗೆ ವಾಟ್ಸಪ್ ಮೂಲಕ ಕಳಿಸಿದ್ದೀನಿ. ಡಿ ವಿಜಯನಗರ ಡಿ ಹೊಸಪೇಟೆ ಡಿ ಅವ್ರಿಗೆ ಕಳಿಸಿದ್ದೀನಿ. ಅದೇ ರೀತಿ ಹರಪನಹಳ್ಳಿಗೆ ಸಂಬಂಧಪಟ್ಟಂಥ ಮೈನ್ಸ್ ಅಂಡ್ ಜಿರಾಜಿ ಅವ್ರಿಗೆ ತಿಳಿಸಿದ್ದೀನಿ, ಪೊಲೀಸರಿಗೆ ತಿಳಿಸಿದ್ದೀನಿ. ಯಾರು ಏನನ್ನೂ ಇಲ್ಲಿ ಗಮನಿಸ್ತಾ ಇಲ್ಲ. ಕಾನೂನಿನ ಪ್ರಕಾರ ಯಾವ ಜಮೀನಿನಲ್ಲಿ ಮರಳು ಶೇಖರಣೆಯಾಗಿರುತ್ತದೆ ಅಂತವರಿಗೆ 5 ಪಟ್ಟು ದಂಡ ವಸೂಲಿ ಮಾಡಬೇಕು, ಹಾಗೂ FIR ಆಗಬೇಕು, ಸೀಜ್ ಮಾಡಬೇಕು. ಮತ್ತೆ ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ಏನು ಗೋಮಾಳ ಇದೆ ಅದರ ನಕ್ಷೆಯನ್ನು ತಿಳಿಸಬೇಕು ಅಂತ ಬಿಪಿ ಹರೀಶ್ ಅವರು ಮಲ್ಲಿಕಾರ್ಜುನ್ ಇದು ಟ್ರೈಲರ್, ಇನ್ನು ಮುಂದೆ ಪಿಕ್ಚರ್ ತೋರಿಸಬೇಕಾಗುತ್ತದೆ ಅಂತ ಖಡಕ್ ಸಂದೇಶವನ್ನು ಕೊಡುವುದರೊಂದಿಗೆ ವಾಗ್ದಾಳಿ ನಡೆಸಿದ್ರು. ಇವತ್ತು ಇದು ಸಚಿವರ ಒಡೆತನದಲ್ಲಿರ್ತಕ್ಕಂಥ, ಆದ್ರೆ ಬೇರೆಯವರ ಹೆಸರಿನಲ್ಲಿದೆ. ಇಲ್ಲಿ ಬಹಳಷ್ಟು ಜಮೀನುಗಳು ಅವ್ರು ಖರೀದಿ ಮಾಡಿ ಹೆಚ್ಚು ಜಮೀನನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣದಿಂದ ಬೇರೆ ಅವ್ರ ಹೆಸರಿಗೆ ಬಿಟ್ಟಿದ್ದಾರೆ. ಇಲ್ಲ ಯಾವ್ದಾದೋ ಹೆಸರು ಅವ್ರನ್ನ ಹುಡುಕಿದ್ರು ಸಿಗಲ್ಲ, ಆ ರೀತಿ ಬಿಟ್ಟಿದ್ದಾರೆ. ನಾನು ಹೇಳಲಿಕ್ಕೆ 4-5 ದಿನ ಆಯ್ತು. ಈ ಕಾನೂನಿನ ಪ್ರಕಾರ ಯಾವ ಜಮೀನಿನಲ್ಲಿ ಮರಳು ಶೇಖರಣೆ ಆಗ್ತದೆ ಅವನಿಗೆ ಮರಳಿನ 5 ಪಟ್ಟು ದಂಡ ವಸೂಲಿ ಮಾಡಬೇಕು, ಅವನ ಮೇಲೆ FIR ಆಗಬೇಕು. ಇದು ಲ್ಯಾಂಡು ಅವ್ರದೇ, ಆದ್ರೆ ಬೇರೆಯವ್ರ ಹೆಸರಲ್ಲಿದೆ, ಬೇರೆಯವ್ರ ಹೆಸರಲ್ಲಿದೆ. ಈಗ ತಕ್ಷಣ ಅಧಿಕಾರಿಗಳು ಈ ಜಮೀನು ಯಾರ ಹೆಸರಿಗಿದೆ ಅವನಿಗೆ ಅರೆಸ್ಟ್ ಮಾಡಬೇಕು, ಈ ಮರಳನ್ನ ಸೀಸ್ ಮಾಡಬೇಕು, ನಂತರ ಪೆನಾಲ್ಟಿ ವಸೂಲಿ ಮಾಡಬೇಕು. ಮತ್ತೆ DC ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ಏನ್ ಗೋಮಾಳ ಇದೆ, ಗೋಮಾಳ ಇರ್ತಕ್ಕಂಥದ್ದು ಇದು ವಿಜಯನಗರ, ಹರಪನಹಳ್ಳಿ ವಿಜಯನಗರ. ಹೌದು, ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಗೋಮಾಳದ ಚಿತ್ರವನ್ನ ರೆವಿನ್ಯೂ ಇಲಾಖೆಯವರು ತಿಳಿಸಬೇಕು. ರೈತರ ದನಕರುಗಳು ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಧಿಕಾರಿಗಳು ಮಾಡದೇ ಇದ್ರೆ ರೈತರನ್ನ ಕರ್ಕೊಂಡು ನಾವೇ ನುಗ್ತೀವಿ. ಇಂಥವ್ರಿಗೆಲ್ಲ ಎದುರಲ್ಲ ಮಲ್ಲಿಕಾರ್ಜುನ್. ಇನ್ ಮುಂದಿನ ಆಟ ನಡೆಯಲ್ಲ. ಇದು ಬರೀ ಟ್ರೈಲರ್ ಅಷ್ಟೇ. ಇದು ಮಲ್ಲಿಕಾರ್ಜುನ್, ಇನ್ ಮುಂದಿನ ಆಟ ನಡೆಯಲ್ಲ. ಇದು ಬರೀ ಟ್ರೈಲರ್ ಅಷ್ಟೇ. ಇದು ಮಲ್ಲಿಕಾರ್ಜುನ್, ಇನ್ ಮುಂದಿನ ಆಟ ನಡೆಯಲ್ಲ. ಇದು ಬರೀ ಟ್ರೈಲರ್ ಅಷ್ಟೇ. ಇದು ನಿನ್ನ ಬಂಡವಾಳ ಶಾಹಿ ದರ್ಪ. ಇದು ಟ್ರೈಲರ್ ತೋರಿಸ್ತಾ ಇದ್ದೀನಿ. ಇನ್ ಮುಂದೆ ಪಿಕ್ಚರ್ ತೋರಿಸ್ಬೇಕಾಗ್ತದೆ. 1-2 ಎಷ್ಟು ದೌರ್ಜನ್ಯ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ದೌರ್ಜನ್ಯ ಸಾಕಾಗಿ ಈಗ ಹರಪನಹಳ್ಳಿ ವಿಜಯನಗರಕ್ಕೂ ನೀವು ಕೈ ಹಾಕಿದ್ದೀರಾ.
ಹಾಗಾಗಿ ನಾನು ತಮ್ಮ ಮೂಲಕ ಹೇಳ್ತೇನೆ, ತಕ್ಷಣ ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ಬಂದು ಏನು ಸರ್ಕಾರಿ ಜಮೀನನ್ನು ಅವರು ಅಷ್ಟಲ್ಲಿ ಪಟ್ಕೊಂಡಿದ್ದಾರೆ ಅದನ್ನೆಲ್ಲ ಸರ್ಕಾರ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡಬೇಕು. ಯಾವ ಹಳ್ಳಗಳನ್ನು ಮುಚ್ಚಿದ್ದಾರೆ ಅದನ್ನ ತೆರವು ಮಾಡಬೇಕು. ಏನ್ ಗುಡ್ಡ ಇಲ್ಲಿ ಹೊಡೆದಿದ್ದಾರೆ, ಗುಡ್ಡನೆಲ್ಲ ಲೂಟಿ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು, ಹೋರಾಟ ಆಗಬೇಕು. ಹಳ್ಳ ಮುಚ್ಚಿದ ಉದ್ದೇಶ ಅವ್ರು ಜಮೀನ್ ಮಾಡ್ಕೊಂಡು ಅವ್ರದ್ದು ಏನ್ ಇದು ನೀರು ಇರುತ್ತಲ್ಲ, ಫ್ಯಾಕ್ಟ್ರಿ ನೀರು, ಅದು ಕ್ಲೀನ್ ಆಗಿ ಹೋಗಕ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹಳ್ಳದ ನೀರು ಇಂಪಾರ್ಟೆಂಟ್ ಅಲ್ಲ, ಅವ್ರ ನೀರು ಹೋಗ್ಬೇಕು, ಅವ್ರ ಜಮೀನಲ್ಲಿ ಹೋಗ್ಬೇಕಲ್ಲ. ಅದು ಬಿಟ್ಟು ಹಳ್ಳನೇ ಶಾರ್ಟ್ ಮಾಡಿ ಅದರಲ್ಲಿ ಒಂದು ಈ ಚರಂಡಿ ತರ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅವರೇ ಮಾಡಿದಾರೆ, ಯಾರು ಮಾಡಿ ತನಿಖೆ ಮಾಡ್ಲಿ, ಇಲ್ಲಿ ಯಾರು ಬರಲ್ಲ, ಅವ್ರದೇ ಆಸ್ತಿ ಇದೆಲ್ಲ.